ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಮನೆಯಲ್ಲಿ ಕೂತು ಕೂತು ಬೋರ್ ಆಗಿದ್ದರೆ, ಕೆಲಸ ಮಾಡಿ ಮಾಡಿ ಟೆನ್ಷನ್ ಆಗಿದ್ದರೆ, ಎಲ್ಲಿಯಾದರೂ ಹೊರಗೆ ಹೋಗಬೇಕು ಆದರೆ ನಮಗೆ ದೂರ ಹೋಗಲಿಕ್ಕೆ ಸಹ ಬೇಡ ಅಂತ ಹೇಳುವವರಿದ್ದರೆ ಈ ಪ್ಲೇಸಿಗೆ ಒಂದ್ಸತಿ ಖಂಡಿತವಾಗಿ ವಿಸಿಟ್ ಮಾಡಿ. ಇದು ಕಾಪು, ಉಡುಪಿ, ಮಂಗಳೂರಿನಲ್ಲಿರುವವರಿಗೆ ಅಷ್ಟೇನು ದೂರ ಅಲ್ಲ. ಇದು ಕಾಪುವಲ್ಲೇ ಇರುವಂಥ ಒಂದು ಸುಂದರವಾದ ವ್ಯೂ ಪಾಯಿಂಟ್. ಇದು ಕಾಪುವಿನಿಂದ ಒಂದು 3 ಕಿಲೋಮೀಟರ್ ಒಳಗೆ ಹೋದರೆ ನಿಮಗೆ ಈ ಪ್ಲೇಸ್ ನೋಡಲಿಕ್ಕೆ ಸಿಗ್ತದೆ. ಈ ಪ್ಲೇಸಿನ ಹೆಸರು ಬಂದು ಧನುಷ್ ತೀರ್ಥ. ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದರೆ ಈಸಿಯಾಗಿ ಗೂಗಲ್ ಮ್ಯಾಪ್ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತದೆ. ಬೆಳಿಗ್ಗೆ ಹೊತ್ತು ಬರಲಿಕ್ಕೆ ಇಷ್ಟಪಡ್ತೀರಾ? ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಸನ್ರೈಸ್ ನೋಡಲಿಕ್ಕೆ ಸಿಗ್ತದೆ. ಸಂಜೆ ಹೊತ್ತು ಬರಲಿಕ್ಕೆ ಇಷ್ಟಪಡೋದಾದರೆ ಸುಂದರವಾಗಿರುವಂಥ ಸನ್ಸೆಟ್ಟನ್ನು ನೀವು ಎಂಜಾಯ್ ಮಾಡ್ಬೋದು. ಸುತ್ತಲೂ ಗ್ರೀನರಿ, ಸೂಪರ್ ಆಗಿರುವಂಥ ವಾತಾವರಣ. ಈ ಪ್ಲೇಸಿಗೆ ಧನುಷ್ ತೀರ್ಥ ಅಂತೇಳಿ ಹೆಸರು. ನಾವು ಬೆಳಿಗ್ಗೆ ಮಂಗಳೂರಿಂದ ಬಂದಿರುವಂಥದ್ದು. ನನ್ನ ಗಂಡನ ಸ್ಟೂಡೆಂಟ್ಸ್ ಅವರೊಟ್ಟಿಗೆ ನಾವು ಬಂದದ್ದು. ನಾವೊಂದು ಸುಮಾರು 7 ಜನ ಇದ್ವಿ. ನಾವು ಬರುವಾಗ ಆಲ್ರೆಡಿ ಸನ್ರೈಸ್ ಆಗಿತ್ತು. ಒಂದು 15 ಮಿನಿಟ್ಸ್ ಬೇಗ ಬರ್ತಿದ್ರೆ ಸನ್ರೈಸ್ ನೋಡಲಿಕ್ಕೆ ಸಿಗ್ತಿತ್ತೇನೋ. ಬಟ್ ಆದರೆ ಸಹ ವಾತಾವರಣ ಅಂತೂ ಸೂಪರ್ ಆಗಿತ್ತು. ಕಾಪುವಿನಲ್ಲೇ ಹುಟ್ಟಿ ಬೆಳೆದ ನನಗೇನೆ ಎಂಥ ಒಂದು ಪ್ಲೇಸ್ ಉಂಟಂತ ಹೇಳುವಂಥದ್ದೇ ಗೊತ್ತಿರಲಿಲ್ಲ. ಸೊ ಈ ಪ್ಲೇಸಿನ ಬಗ್ಗೆ ನನಗೆ ಪರಿಚಯ ಮಾಡಿಕೊಟ್ಟದ್ದು ನನ್ನ ಗಂಡ. ಒಂದ್ಸತಿ ಅವ್ರು ನನ್ನ ಹತ್ರ ಕೇಳಿದರು, ಧನುಷ್ ತೀರ್ಥ ಅಂತೇಳಿ ಒಂದು ವ್ಯೂ ಪಾಯಿಂಟ್ ಉಂಟು ಕಾಪುವಲ್ಲಿ ಅಂತೇಳಿ ಹೇಳಿದರು, ಎಲ್ಲಿ ಅಂತ. ಸೊ ನಾನು ಹೇಳಿದೆ ನನಗೆ ಗೊತ್ತಿಲ್ಲ ಅಂತೇಳಿ. ಅದು ಆದ ನಂತರ ಅವರು ಹೇಳಿದರು ನನಗೆ ಗೊತ್ತುಂಟು, ಬನ್ನಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಅದು ಆದಮೇಲೆ ಈ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸಿಗೆ ಅವರು ಫಸ್ಟ್ ಟೈಮ್ ನನ್ನನ್ನು ಕರ್ಕೊಂಡು ಬಂದರು. ಒಂದು 100 ಸ್ಟೆಪ್ ಅಷ್ಟೇ ಮೇಲೆ ಹೋದರೆ ಸಖತ್ತಾದಂಥ ವ್ಯೂ ಪಾಯಿಂಟ್. ನನಗೇನೆ ಆಶ್ಚರ್ಯ ಆಯಿತು, ಈ ಪ್ಲೇಸ್ ಕಾಪುವಲ್ಲಿತ್ತ ನನಗೇನೆ ಗೊತ್ತಿರಲಿಲ್ಲಲ್ಲ ಅಂತೇಳಿ. ಸೊ ಕೆಲವೊಂದೊಂದು ಸತಿ ನಮ್ಮ ಸುತ್ತಲಿರುವಂಥ ಕೆಲವು ಬ್ಯೂಟಿಫುಲ್ ಆದ ಪ್ಲೇಸಿಗೆ ಹೋಗಲಿಕ್ಕೆ ನಮಗೆ ಗೊತ್ತಿರೋದಿಲ್ಲ, ಅದು ಉಂಟು ಹೇಳಿಯೇ ನಮಗೆ ಅರಿವಿರುವುದಿಲ್ಲ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಈ ಪ್ಲೇಸಿನ ಬಗ್ಗೆ. ಈ ಪ್ಲೇಸಿನ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿದ ಮೇಲೆ ನಾನು ನನ್ನ ಕಸಿನ್ ಅವರನ್ನು ಸಹ ಕರ್ಕೊಂಡು ಹೋದೆ, ಫ್ರೆಂಡನ್ನು ಸಹ ಕರ್ಕೊಂಡು ಹೋಗಿದ್ದೆ. ಅದೇ ರೀತಿಗೆ ಹಸ್ಬೆಂಡ್ ಒಟ್ಟಿಗೆ 3 ಸತಿ ಹೋಗಿದ್ದೇನೆ. ನೀವು ಸಹ ಒಂದು ಸತಿ ವಿಸಿಟ್ ಮಾಡಿ. ಬಾಯ್ ಬಾಯ್.